ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ SSLC ರಿಸಲ್ಟ್ ಕುರಿತು. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು ಈಗಾಗಲೇ SSLC ಪರೀಕ್ಷೆನ ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ದಾರೆ ಅಂಥವ್ರಿಗೆ ಏನಪ್ಪ ಅಂತಂದರೆ ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹೌದು, ದಿನಾಂಕ ನೋಡ್ತಾ ಇರ್ಬೋದು 23/4/2026 ಮಧ್ಯಾಹ್ನ 12 ಗಂಟೆಗೆ, ಅಂದರೆ ಇವತ್ತು 12 ಗಂಟೆಗೆ ಏನಪ್ಪ ಅಂತಂದರೆ SSLC ಫಲಿತಾಂಶ ಬಿಡುಗಡೆ ಆಗುತ್ತೆ. ಇನ್ನು ನೀವು ಕರ್ನಾಟಕ ರಿಸಲ್ಟ್ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಒಂದು ಲಿಂಕ್ ಮೂಲಕ ನೀವೇನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ರಿಸಲ್ಟನ್ನು ಕೂಡ ನೋಡ್ಬೋದು. ಆಮೇಲೆ ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕ ಒನ್ ಮೊಬೈಲ್ ಆ್ಯಪನ್ನು ಕೂಡ ಬಳಸ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ರಿಸಲ್ಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಇನ್ನು ಪ್ರತಿ ವರ್ಷ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಮೌಲ್ಯೀಕರಣ ಒಂದು ಮಂಡಳಿಯಿಂದ ಏನಪ್ಪ ಅಂತಂದರೆ ನಿಮಗೆ ಮಾರ್ಕ್ಸ್ ಕಾರ್ಡನ್ನು ನೀಡಲಾಗ್ತಿತ್ತು. ಬಟ್ ಇವಾಗ ಏನಪ್ಪ ಅಂತಂದರೆ ಡಿಜಿ ಲಾಕರ್ನಲ್ಲಿಯೇ ನಿಮಗೆ ಮಾರ್ಕ್ಸ್ ಕಾರ್ಡನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೌದು ಸ್ನೇಹಿತರೆ, ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡನ್ನು ಡಿಜಿ ಲಾಕರ್ ಮೂಲಕ ಪಡೆದುಕೊಳ್ಬೋದು ಈ ಬಾರಿ. ಏನು ನಿಮ್ಮ ಒಂದು ಅಂಕಪಟ್ಟಿಯನ್ನು ಡಿಜಿ ಲಾಕರ್ನಿಂದ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದು ಅಂತ ವಿಡಿಯೋವನ್ನು ಕೂಡ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಏನಪ್ಪ ಅಂತಂದೇಳಿ ಬಿಡುಗಡೆಯನ್ನು ಕೂಡ ಮಾಡಿರುತ್ತೆ. ಇವತ್ತೇನಪ್ಪ ಅಂತಂದರೆ ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹಾಗಾದರೆ ರಿಸಲ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡೋಣ. ಇದರ ಒಂದು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನೇರವಾಗಿ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ನೇರವಾಗಿ ಲಿಂಕನ್ನು ಓಪನ್ ಮಾಡಿ ನೀವು ರಿಸಲ್ಟನ್ನು ಕೂಡ ತಿಳ್ಕೊಬೋದಾಗಿರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ರಿಸಲ್ಟನ್ನು ನೋಡೋಣ ಅಂತ ಬನ್ನಿ. ನೀವು ನಿಮ್ಮ ಒಂದು ರಿಸಲ್ಟನ್ನು ಮೊಬೈಲ್ ಮೂಲಕ ಕೂಡ ವೀಕ್ಷಿಸ್ಬೋದಾಗಿರುತ್ತೆ. ನೀವು ಬ್ರೌಸರಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಸದ್ಯಕ್ಕೆ ಏನಪ್ಪ ಅಂತಂದರೆ ದ್ವಿತೀಯ PCಯ ರಿಸಲ್ಟ್ ತೋರಿಸ್ತಾ ಇದೆ. ನಿಮಗೆ ಮಧ್ಯಾಹ್ನ 12 ಗಂಟೆಗೆ ಏನಪ್ಪ ಅಂತಂದರೆ ಇಲ್ಲಿ SSLC ರಿಸಲ್ಟ್ ಒಂದು ಡ್ಯಾಶ್ಬೋರ್ಡ್ ಬಂದಿರುತ್ತೆ. ಇಲ್ಲಿ ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಇವಾಗ PUC ಯಾವ ರೀತಿ ಇದೆ ಆ ರೀತಿ SSLC ಇಲ್ಲಿ ಬಂದಿರುತ್ತೆ. ನೀವು ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ರಿಸಲ್ಟನ್ನು ಕೂಡ ತಿಳ್ಕೊಬೋದಾಗಿರುತ್ತೆ. ಇಲ್ಲಿ ಸದ್ಯಕ್ಕೆ PUCದ ಮಾತ್ರ ತೋರಿಸ್ತಾ ಇದೆ. ಇಲ್ಲಿ 12 ಗಂಟೆಗೆ ಏನಪ್ಪ ಅಂತಂದರೆ SSLCಯ ಫಲಿತಾಂಶ ಕೂಡ ಬಂದಿರುತ್ತೆ ಇಲ್ಲಿ. ಓಕೆ, ಫಲಿತಾಂಶ ಬಂದ ತಕ್ಷಣ ನಮ್ಮ ಒಂದು ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ನೇರವಾದ ಲಿಂಕನ್ನು ಕೂಡ ಸಹ ಬಿಡುಗಡೆ ಮಾಡ್ತೀವಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.